ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ, ಧಮ್ಕಿನಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ, ಯಾವ್ದ್ರಲ್ಲಿ ಪೈಪೋಟಿ ಕೊಡಬಹುದು? ನಾವು ಸಾಧ್ಯ ಇದೆಯಾ? ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗುತ್ತಾ? ಸರ್, ಶಾಸಕರಿಗೆ ಬೆದರಿಕೆ ಆಗ್ತಾ ಇದ್ರೆ ಅಂದ್ಬಿಟ್ಟು ಯಾರು ಸರ್ ರಾಜ್ಯಸಭೆ ಎಲೆಕ್ಷನ್ ಯಾರಾದರೂ ಶಾಸಕರ ಆ ರೀತಿ ಹೇಳಿದ್ದಾರ? ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರು ಶಾಸಕರು ಹೇಳಿದ್ದಾರೆ? ಶಾಸಕರು ಡಿ ಕೆ ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣ್ಣಿ ಅವರು ಏನ್ ಹೇಳಿದ್ದಾರೆ? ಮತ ಕೇಳಿದ್ದಾರೆ. ಮತ ಕೇಳೋದು ಎಲ್ಲಾರ್ದು ಹಕ್ಕಿದೆ. ಚುನಾವಣೆ ನಿಂತ್ಕೊಂಡು ಮತ ಕೇಳಿದೇನೆ ನಮ್ಮ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತಾ? ಮತ ಕೇಳೋದು ತಪ್ಪ. ಅದ್ರ ಜೊತೆಗೆ ಗಿಫ್ಟ್ ಹಂಚೋದನ್ನ ಕೂಡ ಈಗ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮಾಡಿ ಶಾಸಕರು ಹಂಚಬಾರ್ದ, ನಮ್ಮ ಹತ್ರ ಇದೆ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ಎಲ್ಲರೂ ಸಹಕಾರ ಆಶೀರ್ವಾದವನ್ನು ನೀಡಬೇಕಂತ ಮನವಿಯನ್ನ ಇವಾಗ ಜನತೆ ಸಲ್ಲಿಸೋದಷ್ಟೇ ಅಲ್ಲ, ಭಗವಂತನಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಜನಸಾಮಾನ್ಯರ ಒಂದು ಕಲ್ಯಾಣಕ್ಕೆ ಅವರ ಸೇವೆ ಇರಲಿ ಅಂತಕ್ಕಂಥದ್ದನ್ನು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಲೋಕಸಭಾ ಚುನಾವಣೆ ಅವರು ಸಮರ್ಥರಿದ್ದಾರೆ. ಅವರ ಹೆಸರು ಮುಂಚೂಣಿಯಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು 2 ವರ್ಷಗಳ ಸೀಟ್ ಶೇರಿಂಗು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಿವೆ. ನಂತರ ಈ ಒಂದು ಭವಿಷ್ಯದಲ್ಲಿ ಪಕ್ಷದ ವತಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತಾಗಿರ್ತಕ್ಕಂಥದ್ದು, ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು, ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು 5 ಪಟ್ಟು ಇವತ್ತು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಏರಿಕೆ ಮಾಡಿದ್ದಾರೆ. ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ 20, 30, 40% ಏರಿಕೆ ಮಾಡಿದ್ದೀರಿ. ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ, ಮತ್ತು ಅವ್ರ ಜವಾಬ್ದಾರಿಯಲ್ಲೇ ವಸೂಲಿ ಮಾಡ್ಕೊಂಡು ಕೂತಿರೋ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ಇದು ನಿಮ್ಮ ನಡವಳಿಕೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಇಬ್ಬರು ಶಾಸಕರು ಕಾಂಗ್ರೆಸ್ ಹೀಗೆ ಸೇರ್ಪಡೆ ಆಗ್ತದೆ. ರೈತರಿಗೆ ಬೆಳೆ ಪರಿಹಾರ ಅಂತೇಳಿ 2,000 ರೂಪಾಯಿ ಘೋಷಣೆ ಮಾಡ್ತಾರೆ. 620 ಕೋಟಿ ಇಡ್ತಾರೆ. ಆ 620 ಕೋಟಿನಲ್ಲಿ 75% ಕೇಂದ್ರ ಸರ್ಕಾರ ದುಡ್ಡು, 25% ರಾಜ್ಯ ಸರ್ಕಾರ ದುಡ್ಡು. ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದರೆ ಅದಕ್ಕೆ ಒಂದು ಏಸಿಗೆ ಆಗ್ತದೆ. ಆ ಚಿತ್ರಗಳನ್ನು ಹಾಕೊಂಡು ಕಾಲಕ್ಕೆ ಬಣ್ಣದ ಚಿತ್ರ ಹಾಕೊಂಡು ಜನ ನೀರಿಗೆ ಹಾಹಾಕಾರ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ದನಗಳಿಗೆ ಮೇವಿಲ್ಲ. ಇವತ್ತು ಜಾಹೀರಾತುಗಳಿಗೆ 200 ಕೋಟಿ ಹೆಚ್ಚುವರಿಯಾಗಿ ಈಗ ಸಪ್ಲಿಮೆಂಟರಿ ಬಜೆಟ್ ಮೊನ್ನೆ ಪಾಸ್ ಮಾಡ್ತಿದ್ದಾರೆ. ಯಾರು ದುಡ್ಡು? ಯಾರಪ್ಪನ ಮನೆ ದುಡ್ಡಿಲ್ಲ. ಅವ್ರು ನಾನು ಕೇಳ್ತೀವಿ ಹೇಳ್ತಾರೆ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ ನೀವು ಮಾಡ್ತೀವಿ. ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣದ ಫೋಟೋ ಹಾಕಿಟ್ಟು ಜಾಹೀರಾತು ಹಾಕಿದ ದುಡ್ಡಲ್ಲಿ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಗೆ ಅದು ಪ್ರಾಂತ್ಯದ ಜನತೆ ತೆರಿಗೆ ಹಣ. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. ನಾನು ದಿನ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ರಿಂದ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಂಡಿಲ್ಲ. ಜನಗಳ ಸೇವೆ ಈ ಥರ ಮಾಡಿದ್ವಿ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ, ಇವತ್ತು ಜನವಿರೋಧಿ ನೀತಿಗಳೇನಿದೆ, ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ 200,000 ಹೆಚ್ಚಿಗೆ ಕೊಡಿ. ನನ್ನ